ಶಿಕಾರಿಪುರ ತಾಲೂಕಿನ ಕುಟ್ಟಳ್ಳಿ ಸಮೀಪ ನಿರ್ಮಿಸಿರುವ ಟೋಲ್ಗೇಟ್ ತೆರವುಗೊಳಿಸುವಂತೆ ಆಗ್ರಹಿಸಿ ನೀಡಿದ್ದ ಶಿಕಾರಿಪುರ ಬಂದ್ ಕರೆಗೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿ ಬಂದ್ ಸಂಪೂರ್ಣವಾಗಿ ಯಶಸ್ವಿಯಾಗಿದೆ. ಟೋಲ್ ವಿರೋಧಿ ಹೋರಾಟ ಸಮಿತಿ ಪ್ರಧಾನ ಕಾರ್ಯದರ್ಶಿ ನವೀನ್ ಶರಳಕೊಪ್ಪ ಮಾತನಾಡಿ, ತಾಲೂಕಿನ ಜನತೆ ಜಿಲ್ಲಾ ಕೇಂದ್ರ ತಾಲೂಕು ಕೇಂದ್ರ ತಲುಪಲು ಆಗಾಗ್ಗೆ 2 ಬಾರಿ ಹಾಗೂ ತಾಲೂಕು ಕೇಂದ್ರ ತಲುಪಲು ಒಮ್ಮೆ ಟೋಲ್ ಶುಲ್ಕ ಪಾವತಿಸಬೇಕಾಗಿದೆ. ಕಣಿವೆ ಮನೆ ಮತ್ತು ಅಂಬಾರಗೊಪ್ಪ ನಡುವೆ ಕುಟ್ರಳ್ಳಿ ಬಳಿ ಸರ್ಕಾರದಿಂದ ನಿರ್ಮಿಸಲಾಗಿರುವ ಟೋಲ್ಗೇಟ್ ಅವೈಜ್ಞಾನಿಕವಾಗಿದೆ. ಇದು ಸಾರ್ವಜನಿಕರಿಗೆ ಅನಗತ್ಯ ಹೊರೆಯಾಗುತ್ತಿದ್ದು, ಸರ್ಕಾರ ಕೂಡಲೇ ಎಚ್ಚೆತ್ತು ಟೋಲ್ಗೇಟ್ ತೆರವು ಮಾಡಬೇಕು. ಈ ಬಗ್ಗೆ ಹಲವು ಹಂತದಲ್ಲಿ ಪ್ರತಿಭಟನೆ ನಡೆಸಿದ್ದರೂ ಪ್ರಯೋಜನವಾಗಿಲ್ಲ. ಇಲ್ಲವಾದರೆ ರೈತರೇ ಟೋಲ್ಗೇಟ್ ತೆರವು ಮಾಡಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಟೋಲ್ಗೇಟ್ ಹೋರಾಟ ಸಮಿತಿ ಅಧ್ಯಕ್ಷರು ಈ ಒಂದು ಹೋರಾಟದ ಬಗ್ಗೆ ಈಗಾಗಲೇ ನಮ್ಮ ಸಂಚಾಲಕರು ಹೇಳಿದ್ದಾರೆ. ಇವತ್ತು ಕರೆದಿರ್ತಕ್ಕಂತಹ ಶಿಕಾರಿಪುರ ಬಂದಿಗೆ ಶಿಕಾರಿಪುರ ತಾಲೂಕಿನ ಎಲ್ಲ ವರ್ತಕರ ಸಂಘಟನೆಗಳು ನಮಗೆ ಬೇಷರತ್ತ ಬೆಂಬಲವನ್ನು ಕೊಟ್ಟು ಸ್ವಯಂ ಪ್ರೇರಿತರಾಗಿ ಇವತ್ತು ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿ ಹೋರಾಟವನ್ನು ಯಶಸ್ವಿಗೊಳಿಸಿಕೊಟ್ಟಿದ್ದಾರೆ. ಅವರಿಗೆಲ್ಲರಿಗೂ ಸಹ ಧನ್ಯವಾದಗಳನ್ನು ತಿಳಿಸ್ತೀನಿ. ಅದೇ ರೀತಿ ಈ ತಾಲೂಕಿನ ವಿವಿಧ ಸಂಘಟನೆಗಳು ಸಹ ಈ ಹೋರಾಟದಲ್ಲಿ ಭಾಗವಹಿಸಿ ನಮಗೆ ಬೆಂಬಲವನ್ನು ಸೂಚಿಸಿದ್ದಾವೆ. ಇವತ್ತು ಸರ್ಕಾರ ಎಷ್ಟೊಂದು ಕೀಳುಮಟ್ಟಕ್ಕಿಳಿದು ರಾಜಕಾರಣವನ್ನು ಮಾಡ್ತಾ ಇದೆ ಅಂತಂದರೆ, ಈ ಒಂದು 57ನೇ ರಾಜ್ಯ ಹೆದ್ದಾರಿ ಏನಿತ್ತು, ಈ ರಾಜ್ಯ ಹೆದ್ದಾರಿಯ ಟೋಲ್ಗೇಟ್ 2 ಟೋಲ್ಗೇಟ್ಗಳನ್ನು ಹಾಕಿದ್ರ ವಿರುದ್ಧ ನಾವು ಪ್ರತಿಭಟನೆಯನ್ನು ಕೈಗೊಂಡ ಮೇಲೆ, ಹೋರಾಟವನ್ನು ಕೈಗೊಂಡ ಮೇಲೆ ಆ ರಾಜ್ಯ ಹೆದ್ದಾರಿಯ ನಂಬರ್ಗಳನ್ನೇ ಚೇಂಜ್ ಮಾಡಿ ಒಂದು ರಾಜ್ಯ ಹೆದ್ದಾರಿ ನಂಬರ್ 17 ಮಾಡಿದ್ದಾರೆ, ಇನ್ನೊಂದು ರಾಜ್ಯ ಹೆದ್ದಾರಿ ನಂಬರ್ 57 ಮಾಡಿದ್ದಾರೆ. ಆದರೆ ಇದು ಯಾವುದೂ ಸಹ ಇದಕ್ಕೆ ಅಪ್ಲೈ ಆಗಲ್ಲ. ಯಾಕಂತಂದರೆ ಈ ಟೋಲ್ಗೇಟ್ಗಳನ್ನು ಅಳವಡಿಸುವ ಸಂದರ್ಭದಲ್ಲಿ ಇರ್ತಕ್ಕಂತಹ ರಾಜ್ಯ ಹೆದ್ದಾರಿ 57 ಒಂದೇ. ಈಗ ಇವ್ರು ಚೇಂಜ್ ಮಾಡ್ಕೊಂಡ ತಕ್ಷಣ ಈ ಟೋಲ್ಗೇಟನ್ನು ಇಡಬೇಕು ಅಂತಕ್ಕಂಥದ್ದಿಲ್ಲ. ಆದ್ದರಿಂದ ಇವತ್ತು ಬೃಹತ್ ಮಟ್ಟದಲ್ಲಿ ತಾಲೂಕಿನ ಜನ ಬೆಂಬಲವನ್ನು ಕೊಟ್ಟು ಸುಮಾರು 2,000 ರಿಂದ 3,000 ಜನ ಈ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಾರೆ. ಈ ಒಂದು ಒತ್ತಾಯವನ್ನು ಸರ್ಕಾರ ಮನಗಾಣಬೇಕು. ಜಿಲ್ಲಾಧಿಕಾರಿಗಳ ನಿರ್ಲಕ್ಷ್ಯತನ ಕಳೆದ ವರ್ಷದ ಹಿಂದೆ ನಾವು ಜಿಲ್ಲಾಧಿಕಾರಿಗಳನ್ನು ಇದೇ ಅಕ್ಟೋಬರ್ 9ನೇ ತಾರೀಕು ಇವತ್ತಿಗೆ ಕರೆಕ್ಟಾಗಿ 1 ವರ್ಷ ಆಯಿತು ಭೇಟಿ ಮಾಡಿದಂತಹ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳು ಹೇಳಿದರು, ಆ ಟೋಲ್ಗೇಟನ್ನು ತೆರವುಗೊಳಿಸುವಲ್ಲಿ ಶಾಸಕರು, ಸಂಸದರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಎಲ್ಲರದ್ದು ಸಹಮತ ಇದೆ ಅಂತ ಹೇಳಿದರು. ಎಲ್ಲರದ್ದು ಸಹಮತ ಇದ್ದಾದಮೇಲೆ ಆ ಟೋಲ್ಗೇಟನ್ನು ತೆರವುಗೊಳಿಸೋದಕ್ಕೆ ಸರ್ಕಾರಕ್ಕೆ ಏನು ತೊಂದರೆ ಇದೆ ಅಂತಕ್ಕಂಥದ್ದು, ಅಥವಾ ಆ ಟೋಲ್ಗೇಟನ್ನು ಯಾವ ಕಾರಣದ ಕೈಗಳು ರಕ್ಷಣೆ ಮಾಡ್ತಾ ಇದ್ದಾವೆ ಅಂತಕ್ಕಂಥದ್ದನ್ನು ಜಿಲ್ಲಾಧಿಕಾರಿಗಳು ಇವತ್ತು ಬಹಿರಂಗಪಡಿಸಬೇಕು. ಇಷ್ಟೊಂದು ಬೇಜವಾಬ್ದಾರಿತನದಲ್ಲಿ ಜಿಲ್ಲಾಧಿಕಾರಿಗಳು ನಡ್ಕೋಬಾರ್ದು. ಈಗಾಗಲೇ ಹಾಸನದ ಈಗ ನಾವು ಹೋರಾಟ ಮಾಡಿದ ನಂತರನೂ ಸಹ ರೀಟೆಂಡರನ್ನು ಮಾಡಿದ್ದಾರೆ ಜಿಲ್ಲಾಧಿಕಾರಿಗಳು. 1/8/2025ಕ್ಕೆ ಮತ್ತೆ ಸರ್ಕಾರ ಅದನ್ನು ರೀಟೆಂಡರ್ ಮಾಡಿದೆ. ಈ ವಿಷಯ ನಮ್ಮ ಸಚಿವರು ಗಮನಿಸಬೇಕಾಗಿತ್ತು. ಸಚಿವ ಸಂಪುಟದಲ್ಲಿ ಈ ವಿಷಯ ಚರ್ಚೆ ಆಗದೇ ಹೊರತು ರೀಟೆಂಡರ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಸಚಿವರಿಗೂ ಸಹ ನಾವು ಮನವಿಯನ್ನು ಕೊಟ್ಟಿದ್ದೀವಿ. ಆದರೂ ಸಹ ಸಚಿವರು ಇದರ ಬಗ್ಗೆ ನಿರ್ಲಕ್ಷ್ಯ ಧೋರಣೆಯನ್ನು ತಾಳ್ತಾ ಇದ್ದಾರೆ. ಇದುವರೆಗೂ ಸಹ ಒಂದೇ ಒಂದು ಮಾತನ್ನು ಸಹ, ಒಂದು ಭರವಸೆಯ ನುಡಿಯನ್ನು ಸಹ ಸಚಿವರು ಹೇಳಿಲ್ಲ. ಆದ್ದರಿಂದ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಸಚಿವರಿಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ. ಈಗಾಗಲೇ ಶಾಸಕರು ವಿಧಾನಸಭೆ ಅಧಿವೇಶನದಲ್ಲಿ ಇದನ್ನ ಪ್ರಸ್ತಾಪ ಮಾಡಿದರೂ ಸಹ ಅಲ್ಲಿ ಏನು ಉತ್ತರವನ್ನು ಕೊಟ್ಟಿದ್ದಾರೆ ಇಲಾಖೆಯ ಒಂದು ಮಂತ್ರಿಗಳಿರ್ಬೋದು ಅಥವಾ ಅಧಿಕಾರಿಗಳಿರ್ಬೋದು ಅನ್ನೋದ್ರ ಬಗ್ಗೆ ಸ್ಪಷ್ಟವಾದಂತಹ ಮಾಹಿತಿ ನಮಗಿಲ್ಲ. ಅದರ ಬಗ್ಗೆ ನಾವು ಈಗಾಗಲೇ ಮಾಹಿತಿ ಹಕ್ಕಿನಲ್ಲಿ ಅರ್ಜಿನೂ ಸಹ ಬರ್ತೀವಿ. ಅದು ಬಂದ ತಕ್ಷಣ ಏನು ಉತ್ತರ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಗೊತ್ತಾಗ್ತದೆ. ಅದನ್ನು ವೆಬ್ಸೈಟ್ನಲ್ಲೂ ಸಹ ನಾವು ಚೆಕ್ ಮಾಡಿದಾಗ ವೆಬ್ಸೈಟ್ನಲ್ಲೂ ಅಪ್ಲೋಡ್ ಆಗಿಲ್ಲ. ಇವತ್ತು ಕರೆದಿರ್ತಕ್ಕಂತಹ ಬಂದ್ ಸಂಪೂರ್ಣ ಯಶಸ್ವಿಯಾಗಿದೆ. ಈ ಬಂದಿಗೆ ಯಶಸ್ವಿಯಾಗಿ ಸಹಕರಿಸಿದಂಥ ಎಲ್ಲ ವ್ಯಾಪಾರಸ್ಥರಿಗೆ ಮತ್ತು ಎಲ್ಲ ಶಿಕಾರಿಪುರ ತಾಲೂಕಿನ ಜನತೆಗೆ ನಾವು ಧನ್ಯವಾದಗಳನ್ನು ತಿಳಿಸ್ತಾರೆ. ಒಂದು ವೇಳೆ ಇವರೇನಾದರೂ ಈ ಟೋಲ್ಗೇಟನ್ನು ತೆರವುಗೊಳಿಸದೇ ಹೋದರೆ, ನಾವು ಈಗಾಗಲೇ ಈ ಹಿಂದೆನೇ ಹೇಳಿದ್ದೀವಿ, ಟೋಲ್ಗೇಟ್ ಎದುರುಗಡೆಗೆ ನಿರಂತರವಾಗಿ ಅದನ್ನು ತೆರವುಗೊಳಿಸೋವರೆಗೂ ಧರಣಿ ಕೂರಬೇಕಾಗುತ್ತೆ ಅಂತ ಹೇಳಿ. ಅದನ್ನೂ ಆಗದಿದ್ದರೆ ಈ ತಾಲೂಕಿನ ಜನನೇ ಉಗ್ರ ಸ್ವರೂಪವನ್ನು ತೆಗೆದುಕೊಂಡು ಆ ಟೋಲ್ಗೇಟನ್ನು ತೆರವುಗೊಳಿಸುವಂತಹ ಒಂದು ಕಾನೂನನ್ನು ತೆಗೆದುಕೊಳ್ಳುವಂತಹ ಪ್ರಮೇಯ ಎದುರುಗಡೆ ಬರುತ್ತೆ.